ಇವತ್ತು ಸಂಘದ ಬಗ್ಗೆ ಅನೇಕ ಮಿಸ್ಕನ್ಸೆಪ್ಷನ್ ನಾರ್ತ್ ಈಸ್ಟಲ್ಲೂ ಇದೆ, ಬೇರೆ ಕಡೆನೂ ಇದೆ ತಾನೆ ಸುನಿಲ್ ಜಿ ಅವರು ಹೇಳಿದಂತೆ. ಅದರೊಳಗೆ ಇವರು ಹಿಂದುತ್ವವನ್ನು ನಮ್ಮ ಮೇಲೆ ಹೇರೋರು, ಅಥವಾ ಯಾವುದೋ ಒಂದು ದೇವರನ್ನು ಪೂಜೆ ಮಾಡೋಕ್ಕೆ ಒತ್ತಾಯ ಮಾಡೋರು, ಅಥವಾ ಇವರು ಓನ್ಲಿ ವೆಜಿಟೇರಿಯನ್ಸ್. ಸೊ ಶಶಿಜಿ ಹ್ಯಾಸ್ ರೆಕಾರ್ಡೆಡ್ ಎ ಇನ್ಸಿಡೆಂಟ್ ವೇರ್ two professors belonging to Kashi tribe, they came to one of the meetings where our students who are studying in Maharashtra, ನಾನು ಆಗಲೇ ಹೇಳಿದಂತೆ ಕರ್ನಾಟಕದಲ್ಲಿ ಮಾಡಿದಂತೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈ ಥರ ಪೂರ್ವಾಂಚಲದ ವಿದ್ಯಾರ್ಥಿಗಳ ವ್ಯವಸ್ಥೆ ಇದೆ. ಅಲ್ಲಿಂದ ಬಂದಿದ್ದಂಥ ವಿದ್ಯಾರ್ಥಿಗಳು ಅವರ ಅನುಭವ ಹೇಳ್ತಾ ಇದ್ರು. So these two professors again and again asking that 8th standard and 9th standard boys, have you become Hindus or remained as your original indigenous tribes? One student told them, though I have been there for 3-4 years, never anybody asked me to become Hindu. Instead of that, in our hostel, we celebrate so many festivals which we celebrate here in our village. All other peoples also come there and they also enjoy our festivals. But this professor, one of them, he was very insistent. He again and again asking. So that 8th standard boy answered him, there is nothing to become Hindu. If you have to become a Christian, you have to be baptized. And if you have to become a Muslim, you have to undergo circumcision. We are all Hindus by birth. There is nothing to become a Hindu. This was the answer given by a 8th standard boy to that professor. ನಾವೆಲ್ಲರೂ ಅದನ್ನು ನೀವು ಹೇಗೆ ಬೇಕಾದ್ರೂ ಕರೀರಿ, ಹಿಂದೂ ಅಂತ ಕರೀತಿರೋ ಬಿಡ್ತಿರೋ, ನಾವು ಇಂಡಿಜಿನಿಯಸ್ ಅಂತೀವಿ. ಮತ್ತು ಬೇರೆ ಬೇರೆ ಅಲ್ಲಿ ಅನೇಕ, ಉದಾಹರಣೆಗೆ ಅರುಣಾಚಲದಲ್ಲಿ ಬೇರೆ ಅಲ್ಲಿಯ ಬುಡಕಟ್ಟು ಸಮುದಾಯ ಇದೆ, ಮೇಘಾಲಯದಲ್ಲಿ ಬೇರೆ ಇದೆ, ಮಣಿಪುರದಲ್ಲಿ ಬೇರೆ ಇದೆ. ಇಲ್ಲಿ ಬಂದು ಓದ್ತಾ ಇರೋರೆಲ್ಲರೂ ಕೂಡ ಅವರವರ ಯಾವ ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟಿದ್ದಾರೆ ಅದನ್ನೇ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇಲ್ಲೂ ಕರ್ನಾಟಕದಲ್ಲಿ 1,500 ಜನ ಅಂತ ನಾನು ಹೇಳಿದೆ, ಅದಕ್ಕಿಂತ ಜಾಸ್ತಿ ಇದ್ದಾರೆ. ವಿ ನೆವರ್ ಟೆಲ್ ದೆಮ್ ಟು ನಿಮ್ಮನ್ನು ನೀವು ಹಿಂದೂ ಅಂತ ಕರ್ಕೊಳ್ಳಿ ಅಂತ ಯಾವತ್ತೂ ಹೇಳಲ್ಲ. ಬಟ್ ದೇ ಆಲ್, ಅವರು ಹಿಂದೂ ಅಥವಾ ರಾಷ್ಟ್ರೀಯತೆಯ ಒಂದು ಏನು ಮೂಲ ಅಂಶ ಇದೆ ಅದನ್ನು ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಅವರಾಗವರೇ ಮಾಡ್ತಾರೆ. 8ನೇ ಕ್ಲಾಸಿನ ಒಬ್ಬ ವಿದ್ಯಾರ್ಥಿ ಆ ಪ್ರೊಫೆಸರ್ಗೆ ಈ ಥರ ಉತ್ತರ ಕೊಡಬೇಕು ಅಂದರೆ ಅದನ್ನೇನು ಇಲ್ಲೇನು ಯಾವುದೋ ಬೌದ್ಧಿಕ ಬೈಠಕಲ್ಲಿ ಭಾಗವಹಿಸ್ತವನಲ್ಲ. ಆದರೆ ಅವನಿಗೆ ಇಲ್ಲಿ ಜನರ ಜೊತೆಗೆ ಅವನು 4ನೇ 5ನೇ ಕ್ಲಾಸಿಂದ ಬಂದಿದ್ದ, ಅಲ್ಲೆಲ್ಲರ ಜೊತೆಗೆ ಮಾತಾಡ್ತಾ ಅವನಿಗೆ ಅರಿವಾಯ್ತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಂಘದ ಬಗ್ಗೆ ಇರುವ ಅನೇಕ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತಾರಲ್ಲ, ಇದೆಲ್ಲವನ್ನು ಹೋಗಲಾಡಿಸುವಂಥ ಪ್ರಯತ್ನ ಸುನಿಲ್ ಜಿ ಅವರು ಹೇಳಿದಂತೆ ಈ ಥರದ ಅನೇಕ ಪುಸ್ತಕಗಳು ಪ್ರಕಾಶನ ಆಗೋದ್ರಿಂದ ಮತ್ತು ಸ್ವಂತ ಅನುಭವ, ಫಸ್ಟ್ ಹ್ಯಾಂಡ್ ಡಾಕ್ಯುಮೆಂಟೇಷನ್, ಸೊ ದಟ್ ವಿಲ್ ಕ್ಲಿಯರ್ ಮೆನಿ ಆಫ್ ದಿ ಮಿಸ್ಕನ್ಸೆಪ್ಷನ್ಸ್ ವೆನ್ ಇಟ್ ಕಮ್ಸ್ ಟು ಹಿಂದೂ ಆರ್ ಇಂಡಿಜಿನಿಯಸ್ ವೈಸ್ ಆರ್, ಅಂದರೆ ಈಗ ಬೇರೆ ಬೇರೆ ಸಮುದಾಯಗಳಲ್ಲಿ ಅವರ ಸಂಸ್ಕೃತಿ ಕಲೆಗಳನ್ನು ರಕ್ಷಣೆ ಮಾಡುವಂಥ ಕೆಲಸ. ಇಫ್ ಯು ಟೇಕ್ ಒನ್ ಆಫ್ ಅವರ್ ಆರ್ಗನೈಸೇಷನ್ಸ್ ಇನ್ ದ ಕಂಟ್ರಿ, ವನವಾಸಿ ಕಲ್ಯಾಣಾಶ್ರಮ್, ದೇ ನಾಟ್ ಓನ್ಲಿ ಪ್ರೊಟೆಕ್ಟ್, they try to what we can say even those who are not knowing their culture or cultural values among the tribes, they will be taught through their elders through Vanvasi Kalyanashram in many of the hostels to the young tribal what we can say school children or college going boys and girls. ಅವರ ಸಂಸ್ಕೃತಿಯನ್ನು ಅವ್ರಿಗೆ ಇವತ್ತಿನ ಪೀಳಿಗೆ ಗೊತ್ತಿಲ್ಲದೆ ಇರೋರನ್ನ ನಮ್ಮ ಪ್ರಯತ್ನದಿಂದ ಅವರ ಸಮುದಾಯದಲ್ಲೇ ಹಿರಿಯರು ಯಾರಿದ್ದಾರೆ ಅವರ ಮೂಲಕ ಕಲಿಸ್ಕೊಡುವಂಥ ಪ್ರಯತ್ನ. ಅಂದರೆ ವಿ ಆರ್ ಆ್ಯಕ್ಚುಲಿ ಪ್ರೊಟೆಕ್ಟಿಂಗ್, ವಿ ಆರ್ ನಾಟ್ ಟ್ರೈಂಗ್ ಟು ಮೇಕ್ ಇಟ್ ಫ್ಲ್ಯಾಟ್. ಯೂನಿಫಾರ್ಮ್ ಮಾಡೋಕ್ಕೆ ನಾವು ಹೊರಟಿಲ್ಲ. ಬೇರೆ ಬೇರೆ ಅಸ್ತಿತ್ವಗಳು ಏನಿದೆ
ಅಸ್ಮಿತೆಗಳೇನಿದೆ ಅದನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಶಶಿಜಿಯವರ ಈ ಪುಸ್ತಕದಲ್ಲಿ ಈ ಘಟನೆಗಳನ್ನೆಲ್ಲ ಓದಿದ್ರೆ ನಮಗೆ ಅನೇಕ ಈ ಥರದ ಸಣ್ಣ ಸಣ್ಣ ಘಟನೆಗಳು ಅದರ ಮೂಲಕ ಹೇಗೆ ಒಂದು ಪ್ರಚಾರಕ ಜೀವನದಂತೂ ಅನುಭವಕ್ಕೆ ಬಂದೇ ಬರುತ್ತೆ. ಮತ್ತು ಕಷ್ಟದ ದಿನಗಳು ಸುನಿಲ್ ಜಿಯವರು ಹೇಳಿದ್ರಿಂದ ಅದನ್ನು ವಿವರಿಸೋ ಅಗತ್ಯ ಇಲ್ಲ. ಅದರೊಳಗೆ ಅನೇಕ ಘಟನೆಗಳು, ಉದಾಹರಣೆಗೆ ಸಂಘದ ಪ್ರಚಾರಕರಾಗಿ ಸಂಘದ ಕೆಲಸ ಮಾಡೋದಕ್ಕೂ, ಟು ಡೂ ಅವರ್ ಓನ್ ಆರ್ಗನೈಸೇಷನ್ ವರ್ಕ್, ದೇರ್ ಆರ್ ಸೋ ಮೆನಿ ಚಾಲೆಂಜಸ್. ಫಾರ್ ಎಕ್ಸಾಂಪಲ್, ಟುಡೇ ಆಲ್ ಓವರ್ ದಿ ಕಂಟ್ರಿ ವಿ ಹ್ಯಾವ್, I would say in numbers it would be lakhs of Ghosh Swayamsevaks, those who can what we can say use our band sets, whether it's side drum or bass drum or flute or bugle. There are lakhs, but at that time there were nobody, and Shashiji was also not knowing how to use the instruments. But our Madhukar Limeji, who was a prachar, Shashiji has written, sometimes he used to, in a single route march, Patsanchalan, he used to play all the three instruments himself. He used to play side drums, he used to play flute, and also he used to play bugle. So to do our own organization work also there were so many challenges. As Sunilji was explaining, there was no Karalayas, there was no